ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಹೊಸಕೋಟೆ ತಾಲೂಕಿನ ಚಿಕ್ಕನಹಳ್ಳಿ ಗೇಟ್ ಬಳಿ ಇರುವ ಭಾರತೀಯ ಅಂಬೇಡ್ಕರ್ ಸೇನೆ ಸಾಮಾಜಿಕ ಸಂಘಟನೆಯ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಲಿನಾಭಿಷೇಕ ಮಾಡುವುದರ ಮೂಲಕ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕವನ್ನು ಮಾಡಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಂಘಟನೆಯ ಮಹಿಳಾ ಗೌರವಾಧ್ಯಕ್ಷೆ ಶಾಂತಮ್ಮ ನಂದಿನಿ, ರಾಜ್ಯ ಉಪಾಧ್ಯಕ್ಷ ಕೆಜಿಎಫ್ ಅಶ್ವಥ್, ವಕೀಲರಾದ ಶ್ರೀಧರ್, ಚಂದ್ರಶೇಖರ್, ಬೈರಾಜು, ಸಿಎಂ ಶಿವಕುಮಾರ್, ಡಿ ಮಂಜುನಾಥ್, ನರಸಿಂಹಮೂರ್ತಿ, ವೆಂಕಟೇಶ್, ಬಿ ಮಂಜುನಾಥ್, ಮುನಿಯಪ್ಪ, ಮುನಿಶಾಮಪ್ಪ, ಸುಮನ್ ಸೇರಿದಂತೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಿವಕುಮಾರ್ ಚಕ್ರವರ್ತಿರವರು ಮಾತನಾಡಿ, ಅಂಬೇಡ್ಕರ್ ಎಂದರೆ ಶಿಕ್ಷಣ, ಅಂತಹ ಶಿಕ್ಷಣವನ್ನು ಕೊಡಿಸಲು ನಮ್ಮ ಸಂಘಟನೆ ಸದಾ ಸಿದ್ಧವಾಗಿರಲಿದ್ದು ಸಾಕಷ್ಟು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಲು ನಮ್ಮ ಸಂಘಟನೆ ಮುಂದಾಗುತ್ತದೆ ಎಂದರು. ಭಾರತೀಯ ಅಂಬೇಡ್ಕರ್ ಸಂಘಟನೆಗೆ, ಭಾರತೀಯ ಅಂಬೇಡ್ಕರ್ ಸಂಘಟನೆಗೆ ಇಂದು ಇಡೀ ಮನುಕುಲದ ಒಂದು ಖುಷಿಯ ಸಂಗತಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವತ್ತು ಒಬ್ಬರಿಗೆ ಸೀಮಿತ ಅಲ್ಲ. ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಸೀಮಿತ. ಯಾಕಂದರೆ ಇವತ್ತು ನಾವು ಅಂಬೇಡ್ಕರ್ ಅವ್ರನ್ನ ಬೇರೆ ಥರ ಬಿಂಬಿಸ್ತಾ ಇದ್ದಾರೆ, ಅದನ್ನು ಬಿಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದೊಂದು ಹೆಸರಲ್ಲ, ಅದು ಶಿಕ್ಷಣ, ಒಂದು ಜ್ಞಾನ. ಯಾಕಂದರೆ ಜ್ಞಾನ ಇದ್ದರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಶಿಕ್ಷಣ ಇದ್ದರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಸರಳವಾಗಿ ಎಲೆಕ್ಷನ್ ಇರೋದ್ರಿಂದ ಸರಳವಾಗಿ ಮಾಡ್ತಾಯಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ಇವತ್ತು ನಾವು ವೆದರ್ ಹಂಗಿದೆ. ದಯವಿಟ್ಟು ಈ ಥರ ಎಲ್ಲ ಹಳ್ಳಿಗಳಲ್ಲೂ ಜಯಂತಿ ಮಾಡ್ಬೋದು. ಜಯಂತಿ ಮಾಡೋದಕ್ಕೆ ಯಾವುದೂ ಅಭ್ಯಂತರ ಇಲ್ಲ. ನಾವೆಲ್ಲರೂ ಇನ್ನು ಮುಂದೆ ಇವತ್ತು ಶಿಕ್ಷಣದಿಂದ ಇವತ್ತು ಇಷ್ಟು ಮಾತ್ರ ನಾವು ಸಂಘಟಿತರಾಗಿದ್ದೀವಿ. ಮುಂದೆ ಎಲ್ಲ ಶಿಕ್ಷಣನ ಮಕ್ಕಳಿಗೆ ನಮ್ಮ ಸಂಘಟನೆಯಿಂದ ವಿದ್ಯಾಭ್ಯಾಸ ಕೊಡೋದಕ್ಕೆ ಒಂದು ನಮ್ಮ ಕಡೆಯಿಂದ ಇವತ್ತು ಒಂದು ದಾರಿದೀಪ, ಒಂದು ಬಡವ ಮಕ್ಕಳನ್ನ ಗುರುತಿಸಿ ಅವರಿಗೆ ಶಿಕ್ಷಣ ಕೊಡೋದಕ್ಕೆ ನಮ್ಮ ಸಂಘಟನೆ ಯಾವತ್ತು ಅವ್ರ ಜೊತೆ ನಿಂತ್ಕೊಳ್ಳುತ್ತೆ. ಜೈ ಭೀಮ್. ಕಂಡ ಅಪ್ರತಿಮ ಹೋರಾಟಗಾರ, ದಲಿತ ಚಳುವಳಿಯ ಅಸ್ಪೃಶ್ಯತಾ ನಿವಾರಣಾ ಕಾರ್ಯದ ಮೇಧಾವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನಾಚರಣೆಯನ್ನು ಈ ದೇಶ ಅಷ್ಟೇ ಅಲ್ಲ 150ಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೊಂದು ಆಚರಣೆ ಮಾಡ್ತಿರ್ತಕ್ಕಂತಹದ್ದು ನಿಜಕ್ಕೂ ಸಹ ತುಂಬ ಸಂತೋಷದ ವಿಚಾರ. ಅಂತಹ ಮಹಾನ್ ನೇತಾರ ಹಾಕಿಕೊಟ್ಟಂತಹ ಒಂದು ದಾರಿ ಏನಿದೆ, ನಾವೆಲ್ಲದರಲ್ಲೂ ಅದೇ ದಾರಿಯಲ್ಲಿ ನಾವು ನಡೆದು ಅವರು ಮಾಡಿದಂತಹ ಒಂದು ಹೋರಾಟಗಳಿಗೆ ಒಂದು ಹೊಸ ಪ್ರೋತ್ಸಾಹವನ್ನು ಕೊಟ್ಟು ಇಂತಹ ಒಂದು ಅಂಬೇಡ್ಕರ್ ಜಯಂತಿಗಳನ್ನು ಯಶಸ್ವಿ ಮಾಡಬೇಕಂತ ನನ್ನ ಆಶಯ. ಜೈ ಹಿಂದ್, ಜೈ ಹಿಂದ್.